ಈಗಲೇ ಅಕೌಂಟ್ ಓಪನ್ ಮಾಡ್ಕೊಡ್ತೀವಿ, ಯಾರು ಅಕೌಂಟ್ ಬೇಕು. ಅದೇ ರೀತಿ ಎಲ್ಲಾದ್ರೂ ಟಿವಿ ಇದೆ ತಾನೆ, ಯಾರ ಟಿವಿ ಇಲ್ಲ ನಿಮ್ಮನೇಲಿಲ್ಲ, ಯಾರ ಮೊಬೈಲ್ ಇಲ್ಲ, ಎಲ್ಲಾದ್ರೂ ಮೊಬೈಲ್ ಇದೆ. ಹಣ ಮುಖ್ಯನ ಆರೋಗ್ಯ ಮುಖ್ಯನ? ಆರೋಗ್ಯ ಇದ್ರೆ ಹಣ ಮುಖ್ಯ, ಹಣ ಇದ್ರೂ ಆರೋಗ್ಯ ಮುಖ್ಯ. ಹಣ ಇದ್ದವರಿಗೆ ಆರೋಗ್ಯ ಬೇಡ, ಆರೋಗ್ಯ ಇದ್ದರೆ ಹಣ ಇಲ್ಲ. ಆರೋಗ್ಯ ಬೇಕು, ಹಣ ಬೇಕು, ಹಣ ಉಳಿಸ್ಕೊಳ್ಳೋದಕ್ಕೂ ಆರೋಗ್ಯ ಬೇಕು. ಆರೋಗ್ಯ ಮುಖ್ಯ. ಆರೋಗ್ಯಕ್ಕೆ ಏನ್ ಮಾಡ್ತಾ ಇಲ್ಲ ನೀವು ಏನಂತ ಏನಾದ್ರು ಮಾಡ್ತಾ ಇಲ್ಲ, 10 ನಿಮಿಷಕ್ಕೋಸ್ಕರ ಏನು ಮಾಡ್ತಾ ಇಲ್ಲ, ಮಾಡ್ತೀರಾ? ಎಷ್ಟು ಜನ ಯೋಗ ಮಾಡ್ತಾ ಇದ್ದಾರೆ? 1 2 ನೀವು ಏನ್ ಕಟ್ಟಿರ್ತೀರಲ್ವಾ ಅಮೌಂಟ್ ಅದು ರಿಟರ್ನ್ ತೆಗೆದುಕೊಳ್ಬಹುದು. ಓಕೆನಾ? ಅವ್ರು ಇನ್ ಕೇಸ್ ಡೆತ್ ಆಗಿಲ್ಲ ಅಂತಂದ್ರೂ ಅದನ್ನ ವಾಪಸ್ ತೆಗೆದುಕೊಳ್ಬಹುದು. ಓಕೆನಾ? ಇದು APY ಸ್ಕೀಮ್ಸ್ ಇರುತ್ತೆ. ಆದ್ರೆ 60 ವರ್ಷ ಆದ್ಮೇಲೆ ಲೈಫ್ ಲಾಂಗ್ ವರ್ಗು ಪೆನ್ಷನ್ ಬರುತ್ತೆ. ವೈಫ್ ಮಾಡಿಸಿದ್ರೆ ವೈಫ್ ಹೆಸರಲ್ಲಿ ಲೈಫ್ ಲಾಂಗ್ ವರ್ಗು ಪೆನ್ಷನ್ ಬರುತ್ತೆ. ವೈಫ್ ಡೆತ್ ಆದ್ರೆ ಹಸ್ಬೆಂಡ್ ಹೆಸರಲ್ಲಿ ಲೈಫ್ ಲಾಂಗ್ ವರ್ಗು ಪೆನ್ಷನ್ ಬರ್ತಾನೆ ಇರುತ್ತೆ. ಒಂದು ವೇಳೆ ಇಬ್ರು ಡೆತ್ ಆದ್ರೆ ಡೆತ್ ಕ್ಲೈಮ್ ಮಾಡ್ಕೋಬಹುದು. ಮಕ್ಕಳ ಹೆಸರಲ್ಲಿ ಅದನ್ನ ಡೆತ್ ಕ್ಲೈಮ್ ಮಾಡ್ಕೋಬಹುದು. ಇದು ಅಟಲ್ ಪೆನ್ಷನ್. ಮತ್ತೆ KYC ಪ್ರತಿಯೊಬ್ರು ಸಹ ಮಾಡಿಸಿ. ಮತ್ತೆ ಹಾಗೆ ನಿಮ್ಮ ದೂರುಗಳಿದ್ರೆ ನಿಮ್ಮ ಏನ್ ಸಮಸ್ಯೆಗಳಿದೆಯಲ್ವಾ, ಸಮಸ್ಯೆಗಳು ಏನೇ ಇದ್ರೂ ಸಹ ನೇರವಾಗಿ ಬ್ಯಾಂಕ್ಗೆ ಹೋಗಿ ಅದನ್ನ ಬಗೆಹರಿಸ್ಕೊಳ್ಳಿ. KYC ಆಗಿರ್ಬೋದು ಅಥವಾ ಪೆನ್ಷನ್ ಸ್ಕೀಮ್ಸ್ ಆಗಿರ್ಬೋದು, ಏನೇ ಇದ್ರೂ ಟ್ರಾನ್ಸಾಕ್ಷನ್ಸ್ಗೆ. ಓಕೆನಾ? ನಿಮ್ಮ ಹಣದ ಟ್ರಾನ್ಸಾಕ್ಷನ್ಸ್ ಸಹ ಪ್ರತಿಯೊಬ್ಬರು ಸಹ ಬ್ಯಾಂಕ್ಗೆ ಹೋಗಿ ನಿಮ್ಮ ದೂರನ್ನು ಸಹ ದಾಖಲಿಸಲಿಕ್ಕೆ ನಿಮಗೆ RBI ಇಂದ ಹೋಮ್ಸ್ಮನ್ ಅಂತ ಹೇಳಿ ಒಂದು ಕಚೇರಿ ಇದೆ. ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದಾರೆ 1930 ಅಂತ ಹೇಳಿ. ಆ ದೂರನೇ ಆನ್ಲೈನ್ ಮೂಲಕವಾಗಿಯೂ ಸಹ ಡಿಜಿಟಲ್ ಏನಾದ್ರು ಫ್ರಾಡ್ ಆಯಿತು ಅಂತಂದ್ರೂ ಸಹ ನೀವು ಅದರಲ್ಲಿ ದೂರನ್ನು ಸಹ ದಾಖಲಿಸಬಹುದು. ಓಕೆನಾ? ಇಷ್ಟು ಹೇಳಿದ್ರೆ ಮತ್ತೆ ನೀವು ಹೇಳ್ತೀರಾ ಟೈಮ್ ಪೀರಿಯಡ್ ಮುಗಿದೋಯ್ತು ಅಂತಂದಾಗ ನೀವೇನ್ ಮಾಡ್ಲಿಕ್ಕಾಗಲ್ಲ, ಸ್ಕಾಲರ್ಶಿಪ್ಗೆಲ್ಲ ಅಪ್ಲೈ ಮಾಡ್ಲಿಕ್ಕಾಗಲ್ಲ. ಸೊ ದಯವಿಟ್ಟು ಪ್ರತಿಯೊಬ್ಬರು ಸಹ ನಿಮ್ಮ ಮಕ್ಕಳು ನಾವೆಲ್ಲರೂ ಸಹ ವಯಸ್ಸಾಗಿರೋರು ಅಷ್ಟೇ ಪೆನ್ಷನ್ ತಗೊಳ್ಕೊಳ್ತಿರ್ತಾರೆ. ಮತ್ತೆ ತುಂಬಾ ವರ್ಷಗಳಾಗಿರುತ್ತೆ ಅಕೌಂಟ್ ಓಪನ್ ಮಾಡಿ ಆಧಾರ್ ಕಾರ್ಡ್ ಒಂದು ಬ್ಯಾಂಕ್ ಕೊಟ್ಟು ಬನ್ನಿ. ಓಕೆನಾ? ಪಂಚಾಯಿತಿಯ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಅಧ್ಯಕ್ಷರು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ನಾವೆಲ್ಲರಿಗೂ ಸಹ ಈ ಕಾರ್ಯಕ್ರಮ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದರೆ ನಮ್ಮೆಲ್ಲರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಹಾಗೆ ಯಾರೇ ಈ ಕಾರ್ಯಕ್ರಮವನ್ನು ಹೊಂದಿಕೊಂಡಿರುವುದೇನೆಂದ್ರೆ ಸಾಮಾಜಿಕ ಭದ್ರತೆ ವಿಷಯದಂತೆ PMJJBY PMSBY ಇನ್ಶೂರೆನ್ಸ್ ಎಲ್ಲರೂ ಮಾಡ್ಕೊಳ್ಬೇಕು ಕೋರಿಕೆ ಇರುವಂತದ್ದು. ಈ PMJJBY ಇನ್ಶೂರೆನ್ಸ್ 18ರಿಂದ 50 ವರ್ಷ ವಯೋಮಿತಿಯಲ್ಲಿ ಯಾರಾದ್ರೂ ಮಾಡ್ಕೊಳ್ಬಹುದು. ಬರೀ 436 ರೂಪಾಯಿ ಪ್ರೀಮಿಯಂ ಕಟ್ಟೋದ್ರೊಂದಿಗೆ, ಹಾಗೂ PMSBY ಇನ್ಶೂರೆನ್ಸ್ ಬರೀ 20 ರೂಪಾಯಿ. 18ರಿಂದ 70 ವರ್ಷ ವಯೋಮಿತಿಯವರು ಯಾರಾದ್ರೂ ನೋಂದಣಿ ಮಾಡಿಕೊಂಡು ಈ ಸಾಮಾಜಿಕ ಭದ್ರತೆಯ ಆರ್ಥಿಕ ಭದ್ರತೆಯ ಯಾವುದೇ ಅಪಾಯಗಳಿಂದ ತಪ್ಪಿಸಿಕೊಳ್ಳಲು ಪಾರಾಗಲು ಇದು ತುಂಬಾ ಸೂಕ್ತವಾಗಿದೆ. ಈ ಯೋಜನೆ, ಈ PMJJBY PMSBY ಇನ್ಶೂರೆನ್ಸ್ ಯೋಜನೆ ಏನಿದೆ, ಇದನ್ನು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಜಿಲ್ಲಾಡಳಿತ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ, ರಿಸರ್ವ್ ಬ್ಯಾಂಕ್ ಎಲ್ಲಾ ಸಂಸ್ಥೆಗಳಿಂದ ಪ್ರಸ್ತುತಪಡಿಸುತ್ತಿದೆ. ಇದನ್ನು ಯಾರು ಇದರಿಂದ ಹೊರತಾಗಬಾರ್ದು, ಎಲ್ಲರೂ ನೋಂದಾಯಿಸಿಕೊಂಡು ಇದನ್ನು ಮಾಡಿಕೊಳ್ಬೇಕು. ಅದ್ರ ಜೊತೆಯಲ್ಲಿ ಇನ್ಶೂರೆನ್ಸ್ ನೋಂದಾಯಿಸಿಕೊಂಡಾಗ ಇನ್ನೊಂದು ಪಿಂಚಣಿ ಇದೆ, APY ಪಿಂಚಣಿ ಯೋಜನೆ, ಅಟಲ್ ಪೆನ್ಷನ್ ಯೋಜನೆ. ಇದು ಸಹ ವಯೋಮಿತಿ 18ರಿಂದ 40 ವರ್ಷದವರೆಗೆ ಇರುವಂತದ್ದು. ಎಲ್ಲರೂ ಅವರವರಿಗೆ 60 ವರ್ಷದ ಮೇಲೆ ಪೆನ್ಷನ್ಗೆ ಬರಬೇಕಾಗಿರುವ ರೀತಿಯಲ್ಲಿ 1,000ರಿಂದ 5,000ರವರೆಗೆ ಪೆನ್ಷನ್ ಬರ್ತದೆ. ಎಲ್ಲರೂ ನೋಂದಾಯಿಸಿಕೊಂಡು ಅವರ ಈ ಸಾಮಾಜಿಕ ಭದ್ರತೆ ಕಾರ್ಯಕ್ರಮದಲ್ಲಿ ಅವರು ಒಳಗೊಳ್ಳಬೇಕಂತೇಳಿ ಕೋರಿಕೆ ಮಾಡ್ತಾರೆ. ಹಾಗೆ ಪ್ರತಿಯೊಬ್ಬರು ಅವರವರ ಬ್ಯಾಂಕಿಗೆ ಹೋಗಿ ಅವರವರ ಅಕೌಂಟಿಗೆ ನಾಮನಿರ್ದೇಶನ ಅದರ ಸೌಲಭ್ಯವನ್ನು ಪಡೆಯಬೇಕು. ಹಾಗೆ KYC ಅಂತ ಹೇಳಿದ್ರೆ
ತಮ್ಮ ನೋ ಯುವರ್ ಕಸ್ಟಮರ್ ಸಂಬಂಧಪಟ್ಟಂತೆ ತಮ್ಮ ಆಧಾರ್ ಕಾರ್ಡ್ ಪ್ರತಿಯನ್ನು ಸೆಲ್ಫ್ ಅಟೆಸ್ಟೇಷನ್ ಒಂದಿಗೆ ಅವರವರ ಬ್ಯಾಂಕಿಗೆ ಹೋಗ್ಬಿಟ್ಟು ಅಲ್ಲಿ ಅದನ್ನು ಕೊಟ್ಟುಬಿಟ್ಟು ಆ ಅಕೌಂಟ್ ಅನ್ನ KYC ಪ್ರಯುಕ್ತ ನವೀಕರಿಸಿಕೊಳ್ಬೇಕಂತೇಳಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿದ್ಯಾರಾಣಿ. ನಾನು ಫೈನಾನ್ಷಿಯಲ್ ಲಿಟ್ರಸಿ ಕೌನ್ಸಿಲರ್ ಆಗಿ ಆನೇಕಲ್ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಕೆನರಾ ಬ್ಯಾಂಕ್ ಅಡಿಯಲ್ಲಿ. ಸೊ ಮುಖ್ಯವಾಗಿ ಈ ದಿನದಲ್ಲಿ ಇಂಡ್ಲವಾಡಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ವಿಮೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರು ರತ್ನಮ್ ಅವರು ಬಂದಿದ್ದಾರೆ. ಮತ್ತೆ ಪಂಚಾಯಿತಿಯ ನೇತೃತ್ವದಲ್ಲಿ ಎಲ್ಲ ಬ್ಯಾಂಕ್ ಆಫ್ ಬರೋಡಾ ಆಗಿರ್ಬೋದು, SBI, ಕೆನರಾ ಬ್ಯಾಂಕ್ ಎಲ್ಲ ಸಿಬ್ಬಂದಿಗಳು ಸಹ ಬಂದು, ಅದೇ ತರದಲ್ಲಿ ಮುಖ್ಯವಾಗಿ ನಮ್ಮ CGM ಸರ್ ಮಹೇಶ್ ಸರ್ ಬಂದಿದ್ದಾರೆ. ಮತ್ತೆ DGM ಸರ್ ಆದಂತಹ ಹನುಮ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಾಗೆ RO ಇಂದ ಬಂದಿರುವಂತಹ DM ಸರ್ ಅವಿನಾಶ್ ಅವರು ಸಹ ಬಂದಿದ್ದಾರೆ. ಮತ್ತೆ ಅವರ ಒಟ್ಟಿಗೆ ಬಂದಿರುವಂತಹ ವಿಜಯ್ ಕುಮಾರ್ ಸರ್ ಅವರು, ದೀಕ್ಷಾ ಮೇಡಮ್, ಮತ್ತೆ ಹಾಗೆ ಎಲ್ಲ ಒಂದು ಬ್ಯಾಂಕಿನ ಸಿಬ್ಬಂದಿಗಳು ಸಹ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ NRLMನ ಮ್ಯಾನೇಜರ್ ಆದಂತಹ ಆದಿ ಸರ್ ಅವರು ಆಗಿರ್ಬೋದು, ಹಾಗೆ ಆಶಾ ವರ್ಕರ್ಸು, ಅಂಗನವಾಡಿಯವರು, ಹಾಗೆ NRLMನ ಎಲ್ಲ ಒಂದು ಸ್ವಸಹಾಯ ಸಂಘದ ಮಹಿಳೆಯರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಊರಿನ ಪ್ರತಿಯೊಂದು ಗ್ರಾಮಸ್ಥರು ಬಂದು ಸಹ ವಿಮೆ ಸೌಲಭ್ಯಗಳನ್ನು ತೆಗೆದುಕೊಳ್ತಿದ್ದಾರೆ. ಏನು ಈ ವಿಮೆ ಸೌಲಭ್ಯ ಅಂದ್ರೆ ಮುಖ್ಯವಾಗಿ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ. ಇದು 18 ಇಂದ 70 ವರ್ಷದ ಒಳಗಡೆ ಇರುವಂತವ್ರು ಮಾಡಿಸ್ಕೊಳ್ಳುವಂಥದ್ದು. ಇದು ವರ್ಷಕ್ಕೆ ಒಂದ್ಸಲ ಅಮೌಂಟ್ 20 ರೂಪಾಯಿ ಕಟ್ಟಾಗುತ್ತೆ. ಸೊ ಇದರ ಮುಖ್ಯವಾಗಿ ಅಪಘಾತದಲ್ಲಿ ಏನಾದರೂ ಒಂದು ವೇಳೆ ಮರಣ ಹೊಂದಿದ ಪಕ್ಷದಲ್ಲಿ ನಾಮಿನಿಗೆ ಕುಟುಂಬಕ್ಕೆ 2 ಲಕ್ಷದವರೆಗೂ ಸಹ ಬರುತ್ತೆ. ಒಂದು ವೇಳೆ ಅವರು ಅಪಘಾತದಲ್ಲಿ ತಮ್ಮ ದೇಹದ ಅಂಗವನ್ನು ಒಂದು ಅಂಗ ಕಳ್ಕೊಂಡ್ರು ಸಹ 1 ಲಕ್ಷ ಬರುತ್ತೆ. 2 ಅಂಗ ಕಳ್ಕೊಂಡ ಪಕ್ಷದಲ್ಲಿ 2 ಲಕ್ಷದವರೆಗೂ ಬರುತ್ತೆ. ಈ ಯೋಜನೆಯನ್ನ ಪ್ರತಿಯೊಬ್ಬರು ಸಹ 70 ವರ್ಷದ ಒಳಗಡೆ ಇದ್ದವರು ಸಹ ನಾಗರಿಕರು ತೆಗೆದುಕೊಳ್ಬಹುದಾಗಿದೆ. ಅದೇ ನಿಟ್ಟಿನಲ್ಲಿ ಮತ್ತೊಂದು ಯೋಜನೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ. ಸೊ ಈ ಯೋಜನೆ ಅಡಿಯಲ್ಲಿ 18 ಇಂದ 50 ವರ್ಷದ ಒಳಗಡೆ ಇರುವಂತವ್ರು ಮಾಡಿಸ್ಕೊಳ್ಬಹುದು. ಈ ಯೋಜನೆ ಅಡಿಯಲ್ಲಿ ವರ್ಷಕ್ಕೊಮ್ಮೆ 436 ರೂಪಾಯಿ ಕಟ್ಟಾಗುತ್ತೆ. ಒಂದು ವೇಳೆ ಆ ವ್ಯಕ್ತಿ ಏನಾದ್ರು ನಾರ್ಮಲ್ ಡೆತ್ ಆದ್ರೆ ಆ ಕುಟುಂಬಕ್ಕೆ 2 ಲಕ್ಷದವರೆಗೂ ಸಹ ಬರುತ್ತೆ. ಈ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆ ಆಗಿದೆ. ಹಾಗೂ ಈ ಯೋಜನೆಯನ್ನ ತಾಲೂಕ್ ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತಿ ಆದೇಶದ ಮೇರೆಗೆ ನಾವು ಪ್ರತಿಯೊಂದು ಪಂಚಾಯತಿಯಲ್ಲೂ ಸಹ ಈ ಕಾರ್ಯಕ್ರಮನ ಸತತವಾಗಿ ಹಮ್ಮಿಕೊಳ್ತಾ ಬರ್ತಾ ಇದ್ದೀವಿ. ಈ ದಿನದಲ್ಲಿ ಇಂಡ್ಲವಾಡಿ ನಡೀತಾ ಇದೆ. ಸೊ ಇಂಡ್ಲವಾಡಿಲೂ ಸಹ ತುಂಬಾನೇ ಒಂದು ಜನರೆಲ್ಲ ಸಹಕಾರ ನೀಡ್ತಿದ್ದಾರೆ. ಬಂದಂತ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಅದರ ನಿಟ್ಟಿನಲ್ಲಿ KYC ಸಹ ಆಗ್ತಾ ಇದೆ. ನಾಮಿನೇಷನ್ ಸಹ ಪ್ರಕ್ರಿಯೆ ನಡೀತಾ ಇದೆ. ಮತ್ತೆ ಹಾಗೆ ನಾಗರಿಕರ ದೂರುಗಳನ್ನು ಸಹ ನಾವು ಸ್ವೀಕರಿಸ್ತಾ ಇದ್ದೀವಿ. ಮತ್ತೆ ಹಾಗೆ ಸೈಬರ್ ಕ್ರೈಮ್ ಬಗ್ಗೆನೂ ಸಹ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಸಾಕಷ್ಟು ಬ್ಯಾಂಕಿನಲ್ಲಿರುವಂತಹ ಅನೇಕ ಯೋಜನೆಗಳ ಬಗ್ಗೆನೂ ಸಹ ಮಾಹಿತಿಯನ್ನು ಕೊಟ್ಟು ಅವರಿಗೆ ಒಂದು ಬ್ಯಾಂಕಿನಲ್ಲಿರುವಂತಹ ಒಂದು ಸಹಕಾರದೊಂದಿಗೆ ಅವರು ಕಾರ್ಯನಿರ್ವಹಿಸಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಈ ದಿನದಲ್ಲಿ ಕಾರ್ಯಕ್ರಮನ ಹಮ್ಮಿಕೊಂಡಿರುವಂತದ್ದು. ಸೊ ಬಂದಿರುವಂತಹ ತಮ್ಮೆಲ್ಲರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು.